ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ನಾಟಕ, ಕೇರಳ, ತೆಲಂಗಾಣ ಇತರ ರಾಜ್ಯಗಳ ಸ್ಟಾರ್ ಕ್ಯಾಂಪೇನ್ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಸಚಿವ ಸ್ಥಾನ ಕೊಡುವಂತೆ ಗುಬ್ಬಿ ನಗರದಲ್ಲಿ ಮುಸ್ಲಿಂ ಮುಖಂಡರು ಹಾಗೂ ದಲಿತ ಮುಖಂಡರು ನಗರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಯುವ ಮುಖಂಡ ಸಲ್ಮಾನ್ ಖಾನ್ ಮಾತನಾಡಿ, ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕರು, ಸರ್ವ ಸಮುದಾಯದ ನಾಯಕರು ಆದ ಕಾಂಗ್ರೆಸ್ ಸರ್ಕಾರ ಹಾಲಿ ಸಚಿವರು ಆಗಿದ್ದ ಜಮೀರ್ ಅಹಮದ್ ಖಾನ್ ರವರನ್ನ ಸಂಪುಟದಿಂದ ಕೈಬಿಟ್ಟಿರುವುದು ಸರಿಯಲ್ಲ. ಜಮೀರ್ ಅಹಮದ್ ಖಾನ್ ರವರು ವಸತಿ ಸಚಿವರಾದ ಸಂದರ್ಭದಲ್ಲಿ ವಸತಿ ರಹಿತರಿಗೆ ವಸತಿ ಕಲ್ಪಿಸುವಲ್ಲಿ ಮುಂದಾಗಿದ್ದಾರೆ. ಯಾವುದೇ ಜಿಲ್ಲೆಯಿಂದ ಸಾರ್ವಜನಿಕರು ಬಂದರೂ ಕೂಡ ಜಮೀರ್ ಅಹಮದ್ ಖಾನ್ ತಮ್ಮ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡುವ ಮೂಲಕ ಜನನಾಯಕರಾಗಿದ್ದಾರೆ. ಕಿಡಿಗೇಡಿಗಳು ಸೃಷ್ಟಿ ಮಾಡಿದ ನಕಲಿ ಹೇಳಿಕೆ ಸತ್ಯಾತೆಯನ್ನ ತಿಳಿಯದೆ ಸಂಪುಟದಿಂದ ವಜಾಗೊಳಿಸುವುದು ಸರಿಯಲ್ಲ. ಸರ್ಕಾರ ಸಂಪೂರ್ಣ ಮಾಹಿತಿ ಪಡೆದು ಕ್ರಮಕ್ಕೆ ಮುಂದಾಗಬೇಕು. ಇದರಲ್ಲಿ ಯಾವುದೇ ತಪ್ಪು ಇಲ್ಲದೆ ಹೋದ್ರೂ ಅವರ ತಲೆದಂಡ ಸರಿಯಲ್ಲ. ಕೂಡಲೇ ಜಮೀರ್ ಅಹಮದ್ ಹಾಗೂ ಗುಬ್ಬಿ ಕ್ಷೇತ್ರದ ಪ್ರಭಾವಿ ನಾಯಕರು ಆದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದರು. ಭಾರತ ಭೀಮ್ ಸೇನೆ ಯುವ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಮಾತನಾಡಿ, ಸತತವಾಗಿ 5 ಬಾರಿ ಶಾಸಕರಾಗಿ ಸಚಿವರಾಗಿ ಗುಬ್ಬಿ ತಾಲೂಕಿನ ಸಮಗ್ರ ಅಭಿವೃದ್ಧಿ ಶ್ರಮಿಸುತ್ತಿರುವ ಜಾತ್ಯತೀತ ನಾಯಕ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಕೊಡೋದ್ರಿಂದ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಜನಪರ ಕಾರ್ಯಕ್ರಮಗಳ ಮೂಲಕ ಜನಸೇವೆ ಮಾಡುವಲ್ಲಿ ಮುಂಚೂಣಿ ನಾಯಕರಾಗಿದ್ದಾರೆ. ಇವರನ್ನ ಕಾಂಗ್ರೆಸ್ ಸರ್ಕಾರ ಸಚಿವ ಸ್ಥಾನದಿಂದ ತೆಗೆಯುವುದರ ಮೂಲಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೋಸ ಮಾಡಿದಂತಾಗುತ್ತೆ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಹಾಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಬ್ಬರು ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ನನ್ನ ಹೆಸರು ಸಲ್ಮಾನ್ ಖಾನ್. ಇವತ್ತಿನ ದಿನ ನಾವು ಇದೇನು ಪ್ರೊಟೆಸ್ಟ್ ನಾವು ಆಯೋಜಿಸ್ತೀವೋ, ಇದರ ಮೂಲ ಉದ್ದೇಶ ಏನಂದ್ರೆ ನಮ್ಮ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಅಲ್ಪಸಂಖ್ಯಾತರಾದ ಒಂದು ಬಹುದೊಡ್ಡ ನಾಯಕ ಆದ ಬಿಜೆಡ್ ಜಮೀರ್ ಅಹಮದ್ ಖಾನ್. ಬಿಜೆಡ್ ಜಮೀರ್ ಅಹಮದ್ ಖಾನ್ ಕೇವಲ ಒಬ್ಬರು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಅವರ ಹಿಂದೆ ಒಂದು ದೊಡ್ಡ ಸಮಾಜನೇ ಇದೆ. ಅಲ್ಪಸಂಖ್ಯಾತರಿಗೆ ಅಂತ ನಮ್ಗೋಸ್ಕರ ಲೀಡರ್ ಅಂದ್ರೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು. ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಯಾವುದೇ ಜಾತಿಯ ಧರ್ಮ ಅನ್ನೋದು ಗೊತ್ತಿಲ್ಲ. ಯಾವುದೇ ಜನಾಂಗದವರು ಅವ್ರದ್ದು ಸಹಾಯವನ್ನು ಕೇಳಿದಾಗ ಹಿಂದು ಮುಂದೆ ನೋಡ್ದಲ್ಲೇ ತನ್ನ ಹಣಕಾಸಿಂದ ಸಹಾಯ ಮಾಡಿದ್ದಾರೆ. ಸ್ಟೂಡೆಂಟ್ಸ್ಗಳಿಗೆ ಎಜುಕೇಷನಿಗೆ ಹೆಲ್ಪ್ ಮಾಡಿದ್ದಾರೆ. ಬಡವರಿಗೆ ವಸತಿ ಸಚಿವರಾಗಿ ಅವರು ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಜನತೆಗೆ ಗೊತ್ತು. ವಸತಿ ಸಚಿವರಾಗಿ, ಅಲ್ಪಸಂಖ್ಯಾತರ ಘಟಕದ ಸಚಿವರಾಗಿ ಅವರೇನಾರ ಕಾರ್ಯಕ್ರಮಗಳು ಮಾಡಿದ್ದಾರೋ ಅದು ಇಡೀ ಜಿಲ್ಲೆಗೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಕೆಲವೊಂದು ಕಿಡಿಗೇಡಿಗಳು ಮಾಡಿರುವಂಥ ಷಡ್ಯಂತ್ರದಿಂದ ಇವತ್ತು ಅವ್ರಿಗೆ ಸಚಿವ ಸ್ಥಾನ ತಪ್ಪಿದೆ. ಇದ್ರ ಮುಖಾಂತರ, ಈ ವೇದಿಕೆ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ನಾವು ಇನ್ ಬಿಹಾಫ್ ಆಫ್ ಹೋಲ್ ನಮ್ಮ ಗುಬ್ಬಿ ತಾಲೂಕು ಪೀಪಲ್ ಇಂದ ನಾನು ಡಿಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೇಳ್ಕೊಂತಿರೋದು ಏನಂದ್ರೆ, ನೀವು ಇಮಿಡಿಯೇಟ್ ಜಮೀರ್ ಅಹಮದ್ ಖಾನ್ ಹಾಗೂ ಎಸ್ಆರ್ ಶ್ರೀನಿವಾಸ್, ನಮ್ಮ ವಾಸಣ್ಣ ಸೋಲಿಲ್ಲದ ಸರದಾರ, ಇವರ ಇಬ್ಬರಿಗೂ ಸಚಿವ ಸ್ಥಾನ ಇಮಿಡಿಯೇಟ್ ಅನ್ನು ನೀವು ಕೊಡಬೇಕು. ಕೊಡದಿದ್ದ ಸಮಯದಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ಮುಂದಿನ ತಿಂಗಳಲ್ಲಿ ಇದೊಂದು ಸಚಿವ ಸ್ಥಾನ ತಪ್ಪಿದ್ರೆ ಒಂದು ಉಗ್ರ. ನಾನು ಈ ಪ್ರೊಟೆಸ್ಟಲ್ಲಿ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ, ನಮ್ಮ ಗುಬ್ಬಿ ತಾಲೂಕಿನ ಹೆಸರಾಂತ ಸೋಲಿಲ್ಲದ ಸರದಾರ ಅಂತಲೇ ನಾಮಾಂಕಿತನಾಗಿರುವ ನಮ್ಮ ಏನು MLA ಸಾಹೇಬರಿದ್ದಾರೆ ವಾಸಣ್ಣನವರು, ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಈ ಪ್ರೊಟೆಸ್ಟಲ್ಲಿ ನಾನು ಕೇಳ್ಕೊತೀನಿ. ಅದೇ ಥರ ನಮ್ಮ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಏನಿದ್ದಾರೋ MLA ಸಾಹೇಬರು, ಅವ್ರಿಗೂ ಸಚಿವ ಸ್ಥಾನ ಅತಿ ಶೀಘ್ರದಲ್ಲೇ ಕೊಡಬೇಕು ಅಂತ ಈ ಮುಖಾಂತರ ಮೆಮೊರಾಂಡಮ್ ಮುಖಾಂತರ ನಾವು ತಹಸೀಲ್ದಾರನ್ನು ಕೇಳ್ಕೊಳ್ಳೋದೇನು ಅಂದರೆ, ತಹಸೀಲ್ದಾರ್ ಮುಖಾಂತರ ನಾವು ಮುಖ್ಯಮಂತ್ರಿ ಆದಂಥ ಡಿಕೆ ಶಿವಕುಮಾರ್ ಅವ್ರಿಗೆ ಕೇಳ್ಕೊಳ್ಳೋದೇನು ಅಂತಂದರೆ, ಇವ್ರಿಗೆ ಅತಿ ಶೀಘ್ರದಲ್ಲೇ ಆದಷ್ಟು ಬೇಗನೆ ಇವ್ರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಕೊಡದಿದ್ದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ನಮ್ಮ ತಾಲೂಕು ದಂಡಾಧಿಕಾರಿಗಳು ಇದನ್ನು ನಮ್ಮ ಮನವಿಯನ್ನು ಸ್ವೀಕರಿಸಿ ಮುಂದಿನ ಏನು ಡಿಕೆ ಶಿವಕುಮಾರ್ ಅವ್ರಿಗೆ ಅವರು ರೆಕಮೆಂಡ್. ನಂತರ ಪ್ರತಿಭಟನಾ ನಿರತರು ತಾಲೂಕು ಆಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ವೇಳೆ ಮುಖಂಡರು ಆದ ಸಾದತ್ ಇಮ್ರಾನ್, ಮುಖೀದ್ ಪಾಷಾ, ಇಮ್ರಾನ್ ಪಾಷಾ, ಸುಲೇಮಾನ್, ಫುರ್ಖಾನ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.